ನಮ್ಮೆಲ್ಲರ ಹೆಮ್ಮೆಗೆ, ನಮ್ಮೆಲ್ಲರ ಸಂತಸಕ್ಕೆ ಕಾರಣೀಭೂತರಾಗಿರುವ ಈ ಕ್ರೀಡಾ ವಿಜಯೋತ್ಸವದ ಹಿಂದಿನ ಮಹಾಸ್ಫೂರ್ತಿ ಯಾರು ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಗುರುಗಳು, ದೈಹಿಕ ಶಿಕ್ಷಕರಾಗಿರುವಂತಹ ಮಾನ್ಯ ಶ್ರೀ ಎನ್.ಬಿ. ದಾಸರ್ ಸರ್ ಅವರು. ಅವರು ಕೊಟ್ಟಿರುವ ಸೇವೆಗೆ, ಅವರು ನಮ್ಮೂರಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂತಹ ಅವರಿಗೆ ನಾವೇನನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ಈ ವೇದಿಕೆಯ ಮೂಲಕ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಅವರಿಗೆ ನಾವು ನೀವೆಲ್ಲ ಸೇರಿ ಹೃದಯ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ನಾವು ಬರಮಾಡ್ಕೊಳ್ಳೋಣ. ದಾಸರ್ ಸರ್ ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಎಲ್ಲ ಗುರುಗಳು ಪ್ರೇರಣೆಯಾಗಿ ಅವರು ನಿಂತಿದ್ದಾರೆ. ಹಾಗಾದ್ರೆ ಅವರೆಲ್ಲರ ಪ್ರತೀಕವಾಗಿ ಶಾಲೆಯ ಮುಖ್ಯ ಗುರುಗಳಾಗಿರುವ ಇಲಾ ಸರ್ ಅವರು ಕೂಡ ಜೊತೆಯಾಗಿ ಬಂದು ಮಾನ್ಯ ಸಚಿವರಿಂದ ಜಂಟಿಯಾಗಿ ಈ ಸಾಧನೆಗೆ ಪೂರಕವಾದ ಸನ್ಮಾನವನ್ನ ತಾವೆಲ್ಲ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ನಾವು ನೀವೆಲ್ಲರೂ ಸೇರಿ ಒಂದ್ಸಾರಿ ನಮ್ಮೂರಿನ ಹಿರಿಮೆಯನ್ನ, ಗರಿಮೆಯನ್ನ ಬೆಳಗಿರುವ ಈ ಅಪರೂಪದ ಶಿಕ್ಷಕರಾಗಿರುವಂತಹ ಶ್ರೀಯುತ ಎನ್.ಬಿ. ದಾಸರ್ ಸರ್ ಗುರುಗಳಿಗೆ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರಲ್ಲ, ಮುಂದಿನ ನಮ್ಮ ಮಕ್ಕಳು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ನಕ್ಷತ್ರವಾಗಿ ಬೆಳಗ್ಬೇಕಲ್ಲ, ಅದಕ್ಕೆ ಇವತ್ತು ಪ್ರೇರಣೆಯಾಗಿ ನಿಂತವರು ಎನ್.ಬಿ. ದಾಸರ್ ಗುರುಗಳಿದ್ದಾರೆ. ಅವರಿಗೆ ನಾವು ನೀವೆಲ್ಲ ಸೇರಿ ಮನಸಾರೆ ಕೈ ಸೋಲದೆ ಬೇಡ, ಅಷ್ಟು ಜೋರಾದ ಚಪ್ಪಾಳೆಯನ್ನ ಕೊಟ್ಟು ಸಚಿವರು ಪ್ರೀತಿಯಿಂದ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ಇಡೀ ಶಾಲೆಯಲ್ಲಿ ಎಲ್ಲ ವಿಷಯಗಳ ಗುರುಗಳು ಒಂದು ಕಡೆಗೆ ಕಾರ್ಯವನ್ನು ನಿರ್ವಹಿಸಿದ್ರೆ ಇಡೀ ಶಾಲೆಯ ಶಿಸ್ತನ್ನ ಕಾಯ್ಕೊಳ್ಳುವಂತ ಕೆಲಸ ಅದು ದೈಹಿಕ ಶಿಕ್ಷಕರದಾಗುತ್ತೆ. ಶ್ರೀಯುತ ನಾರಾಯಣ್ ದಾಸರ್ ಸರ್ ಅವರು ನಮ್ಮದೇ ತಾಲೂಕಿನ ನಾಗವಾಡ ಊರದವರು. ಅವರು ಹೆಬ್ಬಾಳದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹೆಬ್ಬಾಳದಲ್ಲಿದ್ದಾಗ ಅಲ್ಲಿ ಮಕ್ಕಳು ರಾಜ್ಯಮಟ್ಟಕ್ಕೆ ಹೋಗಿ ಬರ್ತಾರೆ. ಹೊನ್ನಾಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಅಲ್ಲಿ ಸಾಧನೆಯನ್ನು ಮಾಡ್ತಾರೆ. ಆದ್ರೆ ಇವತ್ತು ಅವರ ಇಡೀ ಸೇವಾವಧಿಯಲ್ಲಿ ಒಂದೊಬ್ಬರ ಸಾಧನೆಗೆ ಇವತ್ತು ಕಿರೀಟ ಎನ್ನುವ ಹಾಗೆ ಅವರಿಗೆ ಸಾಧನೆ ಬಂದಿತ್ತು. ಎಲ್ಲಿಂದ ಅಂದ್ರೆ ಬೇನಾಳದಿಂದ, ನಮ್ಮೂರಿನ ಬೇನಾಳದ ಮಕ್ಕಳಿಂದ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೇವೆ, ಅಭಿಮಾನ ಪಡ್ತೇವೆ. ಬದುಕಿನ ಸಾರ್ಥಕ ಕ್ಷಣ ಅವ್ರದ್ದು. ನೋಬಲ್ ಪ್ರಶಸ್ತಿ ಕೂಡ ಕಡಿಮೆ ಅಲ್ಲ. ಜನರ ಪ್ರೀತಿ, ಪಟ್ಟಿರುವ ಪರಿಶ್ರಮಕ್ಕೆ ಸಲ್ಲುವ ಈ ಗೌರವ ಇದೆಯಲ್ಲ, ಯಾವ ಪ್ರಶಸ್ತಿಗಂತ ಕೂಡ ಕಡಿಮೆ ಇಲ್ಲ. ಆ ಗೌರವ ಸಲ್ತಾ ಇದೆ. ಮಾನ್ಯ ಸಚಿವರವರನ್ನ ಗೌರವಿಸ್ತಾ ಇದ್ದಾರೆ. ನಾವೆಲ್ಲರೂ ಪ್ರೀತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮತ್ತೆ ಮಾತಾಡ್ತೇವೆ ಅನ್ನೋ ಒಂದು ಕಾರಣಕ್ಕೆ ಎರಡು ಮಾತುಗಳನ್ನು ಮಾಡಿ ನಾನು ಮುಗಿಸ್ಬಿಡ್ತೇನೆ. ಮೊದಲನೇದಾಗಿ ಮಾನ್ಯ ಸಚಿವರನ್ನ ನಾವು ಬಹಳ ಪ್ರೀತಿಯಿಂದ ಇವತ್ತು ಮುದ್ದೇಬೇಳದಲ್ಲಿ ಒಂದು ಶಿಕ್ಷಕರ ಸಭೆ ಇತ್ತು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನಮ್ಮೂರಿನ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ರಕ್ತದಲ್ಲಿ ಕಿತ್ತು ನಮ್ಮೂರಿನ ಇತಿಹಾಸವನ್ನ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ಬರ್ತಾ ಇದ್ದಾರೆ ಅಂತ ಕೇಳಿದಾಗ ಅವರೆಲ್ಲರೂ ಕೇಳಿದ್ರು, ನಿನ್ನೆ ಗೆದ್ರು, ಆದ್ರೆ ಒಬ್ಬರು ಸಚಿವರ ನಿಮ್ಮ ಊರಿಗೆ ಒಂದೇ ದಿವಸದಲ್ಲಿ ಬರ್ತಾರಲ್ಲ ಯಾಕೆ ಅಂತ ಅವರು ಕೇಳಿದ್ರು. ಆಗ ನಾನು ಒಂದೇ ಮಾತನ್ನ ಹೇಳಿದೆ, ಸರ್ ನಾವು ಯಾಕೆ ಅವರು ನಮ್ಮ ಊರಿಗೆ ಬರ್ತಾರೆ ಅಂತ ಕೇಳಿದ್ರೆ ಒಂದೇ ಒಂದು, ಅವರು ಈ ಸಿಕ್ಕಿರುವ ಅಧಿಕಾರವನ್ನ ಶಾಶ್ವತವಲ್ಲ, ಇರುವಷ್ಟು ದಿನ ಈ ಸಮಾಜಕ್ಕೆ ನನಗೆ ಒಳ್ಳೆ ರೀತಿ ಆಗುವ ಹಾಗೆ ನಾನು ಬದುಕಬೇಕು ಅಂತ ಹೇಳಿ ಅವರು ಕೆಲಸವನ್ನ ಪ್ರೀತಿಸ್ತಾರೆ. ಅವರು ಕೆಲಸವನ್ನ ಪ್ರೀತಿಸ್ತಾರೆ ಎನ್ನುವ ಕಾರಣಕ್ಕೆ ಬೇನಾಳದ ಜನ ನಾವೆಲ್ಲರೂ ಅವರನ್ನ ಪ್ರೀತಿಸ್ತೇವೆ. ಆ ಕಾರಣಕ್ಕೆ ಮಾನ್ಯ ಸಚಿವರನ್ನ ನಾವು ಕರೆದಾಗ ಬೇನಾಳ ವಿಷಯದಲ್ಲಿ ಅವರು ಇಲ್ಲ ಅನ್ನೋದಿಲ್ಲ, ಅವರು ಬರ್ತಾರೆ. ಬೇನಾಳದ ಜನನೇ ಹಾಗೆ. ನಾವು ಅಧಿಕಾರವನ್ನು ನೋಡಿ ಪ್ರೀತಿಸೋದಿಲ್ಲ, ಅವರು ಸಚಿವರಾಗಿದ್ದಾರೆ ಅಂತ ಪ್ರೀತಿಸೋದಿಲ್ಲ, ಶಾಸಕರು ಅಂತ ಪ್ರೀತಿಸೋದಿಲ್ಲ. ಆದ್ರೆ ಅವರ ವ್ಯಕ್ತಿತ್ವ, ಅವರು ಮಾಡುವ ಕಾರ್ಯ ಇದೆಯಲ್ಲ, ಅದನ್ನ ನಾವು ಸದಾ ಪ್ರೀತಿಸ್ತೀವಿ. ಅವರ ಅಧಿಕಾರದಲ್ಲಿ ಇದ್ರು ಸರಿ, ಬಿಟ್ಟರು ಸರಿ, ಅದು ಯಾರ್ದು ಅಂತ ಹೇಳಿದ್ರೆ ನಮ್ಮೂರಿನ ಹಿರಿಯರೆಲ್ಲ ಹಾಕಿಕೊಟ್ಟಿರುವ ಈ ಮಣ್ಣಿನ ಗುಣ ಇದೆಯಲ್ಲ, ಅದು ನಮ್ಮೆಲ್ಲರ ರಕ್ತದಲ್ಲಿ ಬಂದಿದೆ. ಮೊದಲೇದಾಗಿ ಆರೋಗ್ಯದ ಸಮಸ್ಯೆ ಇದ್ದಾಗಲೂ ಕೂಡ ನಾವು ಹೇಳಿರುವ ಸಮಯಕ್ಕೆ ಪ್ರೀತಿಯಿಂದ ಒಪ್ಕೊಂಡು ಅವ್ರು ಬಂದಿದ್ದಾರಲ್ಲ, ಅವರ ಪ್ರೀತಿಗೆ ನಾವೇನನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೂರಿನ ಸಮಸ್ತ ಜನತೆ ಮತ್ತೊಂದು ಸಾರಿ ಮನಸಾರಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ. ಎರಡನೇದಾಗಿ ಇವತ್ತು ಕ್ರೀಡೆ ಗೆದ್ದು ಹೋಯಿತು. ಆದ್ರೆ ಕ್ರೀಡೆ ಗೆದ್ದು ಹೋದಾಗ ಎಲ್ಲ ಜನ ಮಾತಾಡಿದ್ರು. ಅನೇಕ ಜನ ಕರ್ನಾಟಕದಲ್ಲಿರುವಂತಹ ಅನೇಕ ಗುರುಗಳು ನನಗೂ ಫೋನ್ ಮಾಡಿದ್ರು, ಸರ್ ನಿಮ್ಮ ಆಲ್ಮಟ್ಟಿಯಲ್ಲಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಾಯ್ತು, ನೀಟಾಗಾಯ್ತು, ಬಂದಿರುವ ಗುರುಗಳಿಗೆ ಆತಿಥ್ಯ ಸತ್ಕಾರ ಸಿಕ್ತು, ಅಲ್ಲಿ ಆಲ್ಮಟ್ಟಿಯ ಒಂದು ಸೊಬಗನ್ನ ಸವಿಲಿಕ್ಕೆ, ಗಾರ್ಡನ್ ನೋಡ್ಲಿಕ್ಕೆ, ಕಾರಂಜಿಯನ್ನು ನೋಡ್ಲಿಕ್ಕೆ ಎಲ್ಲ ರೀತಿಯ ಕೊರತೆ ಆಗದೆ ಇರುವಂತೆ ಇವತ್ತು ನಮ್ಗೆ ಅವಕಾಶ ಸಿಗ್ತಲ್ಲ ಅಂತ ಹೇಳಿದಾಗ ನನಗನಿಸ್ತು, ಇವತ್ತು ಯಾರು ಗೆದ್ರು ಅಂತ ಕೇಳಿದ್ರೆ ನಮ್ಮ ವಿಜಯಪುರ ಜಿಲ್ಲೆ ಗೆದ್ದು, ವಿಶೇಷವಾಗಿ ನಮ್ಮ ನೆಲಕ್ಕೆ ಅಂಟಿಕೊಂಡಿರುವ ನಿಡಗುಂದಿ ತಾಲೂಕು ಆಲ್ಮಟ್ಟಿ ಆ ಊರು ಗೆದ್ದಲ್ಲ. ಹಾಗಾದ್ರೆ ಅಭಿಮಾನ ಬರುತ್ತೆ, ಖುಷಿ ಬರುತ್ತೆ. ಹಾಗಾದ್ರೆ ನಾವೆಲ್ಲ ನೆನಪಿಸ್ಕೊಡ್ಬೇಕು, ಈ ಸಾಧನೆ ಅಥವಾ ಈ ಕ್ರೀಡೆ ಯಶಸ್ವಿ ಆಗ್ಲಿಕ್ಕೆ ಅದರ ಹಿಂದೆ ಇರುವಂತಹ ಬಹುದೊಡ್ಡ ಶಕ್ತಿ
ಶಕ್ತಿ ನಾವೆಲ್ಲರೂ ಇದ್ದೇವೆ.